ಇನ್ನು ನಿನ್ನೆಯಷ್ಟೇ ಮತದಾನ ಮುಗಿದಿದೆ. ಮತ ಎಣಿಕೆಗೆ 9 ದಿನಗಳು ಬಾಕಿ ಉಳಿದಿವೆ. ಈ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರು 3 ಕ್ಷೇತ್ರ ಗೆಲ್ಲೋ ವಿಶ್ವಾಸದಲ್ಲಿದ್ದಾರೆ. ಆದರೆ ಚನ್ನಪಟ್ಟಣ ಕೈ ಅಭ್ಯರ್ಥಿ ಈ ಬಗ್ಗೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಆಡಿದ್ದಂತ ಮಾತುಗಳು ತಮಗೆ ಉರುಳಾಗುವ ಸಾಧ್ಯತೆ ಇದೆ ಅಂತಲೂ ಕೂಡ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಸರ್ಕಾರದ ಗ್ಯಾರಂಟಿಯನ್ನು ಕೂಡ ಅವರು ಓರೆಗೆ ಹಚ್ಚಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಅದ್ಧೂರಿ ಕ್ಯಾಂಪೇನ್ ನಡೆದಿತ್ತು. ಘಟಾನುಘಟಿಗಳು ತೊಡೆ ತಟ್ಟಿ ನಿಂತಿದ್ರು. ಡಿಕೆ ಬ್ರದರ್ಸ್ ಸಾಲು ಸಾಲು ತಂತ್ರ ಹೆಣೆದಿದ್ರು. ಪ್ರತಿಯಾಗಿ ದೇವೇಗೌಡರ ಕುಟುಂಬವೇ ಅಖಾಡಕ್ಕೆ ಧುಮುಕಿತ್ತು. ಸಿಎಂ, ಡಿಸಿಎಂ, ಮಾಜಿ ಸಿಎಂಗಳೇ ಕದನ ಭೂಮಿಯಲ್ಲಿ ಕಾಲ್ ಕೆರೆದು ನಿಂತಿದ್ರು. ಹೌದು, ಈ ಬಾರಿಯ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳ ಪೈಕಿ ರಣ ಅಂದಿದ್ದು ಮಾತ್ರ ಚನ್ನಪಟ್ಟಣ ಕ್ಷೇತ್ರ. ಎಚ್ಡಿಕೆ ಪುತ್ರನಿಗೆ ಖೆಡ್ಡ ತೋಡೋಕೆ ಅಂತಾನೆ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಸಿಪಿ ಯೋಗೇಶ್ವರ್ಗೆ ಆಪರೇಷನ್ ಮಾಡಿದ್ರು. ಕಾಂಗ್ರೆಸ್ ಕರೆದುಕೊಂಡು ಬಂದು ಟಿಕೆಟ್ ಕೊಟ್ಟು ರಣಕಣಕ್ಕಿಳಿಸಿ ಅರ್ಜುನನಿಗೆ ಕೃಷ್ಣನಂತೆ ಬೆನ್ನಿಗೆ ನಿಂತಿದ್ರು. ಆದ್ರೀಗ ಫಲಿತಾಂಶ ಬರೋದಕ್ಕೂ ಮುನ್ನವೇ ಸಿಪಿವೈ ಶಸ್ತ್ರತ್ಯಾಗ ಮಾಡಿದಂತೆ ಮಾತನಾಡಿದ್ದಾರೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದ್ರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಜಮೀರ್ ಮಾತಿಂದ ಆಘಾತ, ಸಮುದಾಯದ ಮತ ಕಡಿಮೆ ಆಗಿದೆ. ದೈತ್ಯ ಶಕ್ತಿ ದೇವೇಗೌಡರಿಗೆ ಬೈದ್ರೆ ಒಕ್ಕಲಿಗ ಸಮುದಾಯ ಸಹಿಸಲ್ಲ. ಸಿಪಿ ಯೋಗೇಶ್ವರ್ಗೆ ಕಾಡ್ತಿದ್ಯಾ ಜಮೀರ್ ಮಾತಿನ ದಿಗಿಲು? ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿದಿದ್ದ ಸಿಪಿ ಯೋಗೇಶ್ವರ್ ಅಬ್ಬರದ ಪ್ರಚಾರ ನಡೆಸಿದ್ರು. ಡಿಕೆ ಬ್ರದರ್ಸ್ ಬಲದ ಜೊತೆಗೆ ರಣಕಣದಲ್ಲಿ ಗೆಲ್ಲೋ ವಿಶ್ವಾಸದಲ್ಲಿದ್ರು. ಆದ್ರೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಇಡೀ ಚಿತ್ರಣವನ್ನೇ ತಲೆ ಕೆಳಗೆ ಮಾಡಿದ್ದಾರೆ. ದೇವೇಗೌಡರ ಕುಟುಂಬದ ವಿರುದ್ಧ ಜಮೀರ್ ಆಡಿದ್ದ ಮಾತು ಸಿಪಿ ಯೋಗೇಶ್ವರ್ಗೆ ಸೋಲಿನ ಭೀತಿ ಶುರುವಾಗುವಂತೆ ಮಾಡಿದೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದ್ರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದ್ ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂತ ನನ್ನ ಮತಗಳು ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೋ ಹೇಳಿದ್ರು ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಕುಮಾರಸ್ವಾಮಿ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. JDSನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದ್ರು, ನಮಗೆ ಮತ ಹಾಕಿದ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ. ಹೌದು, ನವೆಂಬರ್ 9ರಂದು ಪ್ರಚಾರದ ವೇಳೆ ಜಮೀರ್ ಆಡಿದ್ದ ರೋಷಾವೇಶದ ಮಾತು ಸಿಪಿವೈ ಬಾಯಲ್ಲಿ ಇಂಥ ಹೇಳಿಕೆ ತರಿಸಿದೆ. ಹಾಗಿದ್ರೆ ಜಮೀರ್ ಅವತ್ತು ಹೇಳಿದ್ದೇನೋ ತೋರಿಸ್ತೀವಿ ನೋಡಿ. हमारी पार्टी से चीजों कुछ नाइतफाकिया को पार्टी छोड़ को बीएसपी गए, इंडिपेंडेंट ठहर गए, मजबूरन दूसरा कोई रास्ता नहीं कर को जनता दल को उनको वोट टाइम को जाना मंजूर नहीं. कई के वास्ते जनता दल को जाना मंजूर नहीं तो बीजेपी से खतरनाक कालिया कुमार स्वामी कर को. कुमार स्वामी तेरी बोली बोल, एक पैसा चंदा कर को तेरे पूरे खानदान को खरीदने की ताकत मुसलमानों रख गई. तो वोट नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमार स्वामी. ಕೇಳಿದ್ರ, ಇದೇ ಮಾತುಗಳಿಂದ ಒಕ್ಕಲಿಗರ ಮತ ಕೈ ತಪ್ಪುವಂತೆ ಮಾಡಿದೆ ಅನ್ನೋ ಚರ್ಚೆ ಗರಿಗೆದರುವಂತೆ ಮಾಡಿದೆ. ಖುದ್ದು ಕೈ ಅಭ್ಯರ್ಥಿಯೇ ಈ ಬಗ್ಗೆ ಆತಂಕದಲ್ಲಿದ್ದಾರೆ. ಜಮೀರ್ ಮಾತನ್ನ ವಿರೋಧಿಸ್ತಲೇ ಯಾರೇ ಗೆದ್ರು ಕೂದಲೆಳೆ ಅಂತರದಿಂದ ಮಾತ್ರ ಅಂತ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಅವರು ಮಾಡಿರೋ ಮಾತನ್ನ ನಾನು ಕೂಡ ವೈಯಕ್ತಿಕವಾಗಿ ಖಂಡಿಸ್ತೀನಿ. ಸಾರ್ವತ್ರಿಕವಾಗಿ ಮಾತಾಡ್ಬೋದು, ಆದರೆ ವೈಯಕ್ತಿಕವಾಗಿ ಪದ ಬಳಕೆ ಅದು ಸ್ವಲ್ಪ ಆಘಾತ ಆಗಿದೆ ಸಮುದಾಯಕ್ಕೆ. ನೋಡೋಣ ಏನಾಗುತ್ತೆ. ಚುನಾವಣೆ ಸಮಬಲ ಇದೆ, ಯಾರಿಗೆದ್ರು ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಇದು ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನು ಹೊರಹೆಚ್ಚತಕ್ಕಂಥ ಒಂದು ಚುನಾವಣೆ. ನಾನು ಈ ಚುನಾವಣೆಯಲ್ಲಿ ಗೆದ್ದರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಮತ್ತು ನನ್ನ ವೈಯಕ್ತಿಕ ವರ್ಚಸ್ಸು ಎರಡೂ ಕೆಲಸ ಮಾಡುತ್ತೆ. ಚುನಾವಣೆಯಲ್ಲಿ ಸೋತ್ರೆ ನಾನು ಮತ್ತೊಮ್ಮೆ ಪಕ್ಷಾಂತರಿ ಆದೋದಕ್ಕೆ ಜನ ಒಪ್ಪಲಿಲ್ಲ ಅಂತ ಅನ್ಕೋಬಹುದು. ಹೀಗೆ ಸಿಪಿ ಯೋಗೇಶ್ವರ್ ಮಾತಿನಲ್ಲಿ ಗೆಲ್ಲೋ ವಿಶ್ವಾಸ ಕುಗ್ಗಿದಂತೆ ಕಾಣ್ತಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ
3ಕ್ಕೆ 3 ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದೇ ಅಂತಿದ್ದಾರೆ. ಮತ್ತೊಂದ್ ಕಡೆ ಸಚಿವ ಚಲುವರಾಯಸ್ವಾಮಿ ಕೂಡ ಚನ್ನಪಟ್ಟಣ ನಮ್ಮದೇ ಅನ್ನೋ ವಿಶ್ವಾಸ ಹೊರಹಾಕಿದ್ದಾರೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3 ಕಡೆ ಗೆಲ್ತೀವಿ. ಕಾಂಗ್ರೆಸ್ 3 ಕಡೆ ಗೆಲ್ತಾರೆ. ಚನ್ನಪಟ್ಟಣ 100ಕ್ಕೆ 100 ಗೆಲ್ತೀವಿ, ಯಾರೇನೇ ಮಾತಾಡಲಿ. ಸೊ ನಮಗೆ ಕನಿಷ್ಠ 10,000 ಹಿಂದೆ ಮುಂದೆ ಗೆಲುವಿಗೆ ಅವಕಾಶ ಇದೆ ಅನ್ನೋದು ನಮ್ಮ ಮಾಧ್ಯಮ ಸ್ನೇಹಿತರು, ಸರ್ವೆ ಮಾಡೋರು, ಸಾರ್ವಜನಿಕರ ಅಭಿಪ್ರಾಯ ಇದೆ. ಅವರು ನಮ್ಮದು ಕಾಂಗ್ರೆಸ್ಸು ಮತ್ತು JDS ಜಿದ್ದಾಜಿದ್ದಿ ನಡೆದಿದೆ. ನಿಖಿಲ್ನ ಗೆಲ್ಲಿಸಿದ ಕಾಂಗ್ರೆಸ್ಗೆ ಅಭಿನಂದನೆಗಳು. ಕರಿಯ ಐ ಲವ್ ಯು ಅಂತ ಅಶೋಕ್ ತಿರುಗೇಟು. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಗೆದ್ದಿದ್ದಾರೆ. ಅಲ್ಲಿಂದ ಬಂದಿರುವಂತ ಮಾಹಿತಿ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರು ಆರಾಮ್ಸೆ ಒಂದು 20,000 ರಿಂದ 25,000 ಲೀಡಲ್ಲಿ ಗೆಲ್ತಿದ್ದಾರೆ. ಕಾಂಗ್ರೆಸ್ಸಿನ ನಾಯಕರಿಗೆ ನನ್ನ ಅಭಿನಂದನೆಗಳು. ತಾವು ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಸ್ಕೊಟ್ಟಿದ್ದಕ್ಕೆ. ಕರಿಯಾ ಐ ಲವ್ ಯು, ಕರಿಯಾ ಅಂತ ಪದ ಉಪಯೋಗ ಮಾಡಿದ್ದು ಇಡೀ ಒಂದು ಗೌಡ ಜನಾಂಗಕ್ಕೆ, ಆ ಒಕ್ಕಲಿಗ ಜನಾಂಗಕ್ಕೆ ಒಂದು ರೀತಿ ಅವಮಾನ ಮಾಡಿದ್ದಾರೆ. ಆ ಮಣ್ಣಿನ ಮಗನ ಕೊಂಡ್ಕೊಂತೀನಿ ಅಂತ ಹೇಳಿದ್ದು. ಇನ್ನು NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ಅಂತರ ನವೆಂಬರ್ 23ಕ್ಕೆ ಗೊತ್ತಾಗುತ್ತೆ ಅಂದಿದ್ದಾರೆ. ನನ್ನ ಹಣೆ ಬರ ಬರೀಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವಕಾಶ ಇರತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ ಮಾತ್ರ. ಹಾಗಾಗಿ ನನ್ನ ಗೆಲುವಿನ ಅಂತರ ಏನಿದೆ ಅಂತಕ್ಕಂಥ ತಮ್ಮ ಪ್ರಶ್ನೆಗೆ ಕ್ಷೇತ್ರದ ಮತದಾರ ಪ್ರಭುಗಳು ನಿನ್ನೆ ದಿನ ಮತಗಟ್ಟೆಗಳಲ್ಲಿ ನನ್ನ ಪರವಾಗಿ ಮತವನ್ನ ಚಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಒಂದು ನನ್ನಲ್ಲಿ ಇದೆ ಹೊರತುಪಡಿಸಿ ಆ ಅಂತರ ಏನಿದೆ ಅಂತಕ್ಕಂಥದ್ದು 23ನೇ ತಾರೀಕು ನಮ್ಮೆಲ್ಲರಿಗೂ ತೆರೆದ ಪುಸ್ತಕದ ರೀತಿ ಎಲ್ಲ ಕಾಣುತ್ತೆ. ಮತದಾನ ಮುಗಿದ ಬೆನ್ನಲ್ಲೇ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಸಿಪಿ ಯೋಗೇಶ್ವರ್ ಆಡಿರೋ ಮಾತು ಕಾಂಗ್ರೆಸ್ಗೆ ಮುಜುಗರ ತಂದ್ರೆ ದೋಸ್ತಿ ನಾಯಕರ ಆತ್ಮವಿಶ್ವಾಸ ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, TV9.